ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಡಿವೈಎಫ್ಐ ಮುಖಂಡ ಸೋಮಶೇಖರ್, ಗುರಾಲದಿನ್ನೆ ಗ್ರಾಮದಲ್ಲಿ ನಾರಾಯಣಸ್ವಾಮಿ ಎಂಬುವರು ಜಲಗಾರರಾಗಿ 2001 ರಿಂದ 2006ರವರೆಗೆ ಕರ್ತವ್ಯ ನಿರ್ವಹಿಸಿದ್ದಾರೆ. ಇದೇ ಅವಧಿಯಲ್ಲಿ ಕೊಳವೆ ಬಾವಿ ಮೋಟಾರ್ ದುರಸ್ತಿ ಮಾಡುವಾಗ ಕೇಬಲ್ ವೈರ್ ಕಾಲಿಗೆ ಸುತ್ತಿಕೊಂಡು ಅವರ ಕಾಲು ಮುರಿದಿದೆ. ಕಾಲು ಮುರಿದ ಕಾರಣ ಅವರ ಬದಲಿಗೆ ಅದೇ ಗ್ರಾಮದ ರಾಮಪ್ಪ ಎಂಬುವರನ್ನ ಜಲಗಾರನಾಗಿ ಗ್ರಾಮ ಪಂಚಾಯಿತಿ ಆಡಳಿತ ನೇಮಿಸಿ ಆದೇಶ ನೀಡಿದ್ದು, ಇದು ನಾರಾಯಣಸ್ವಾಮಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಆರೋಪಿಸಿದ್ರ. ಗ್ರಾಮ ಪಂಚಾಯಿತಿ ಸದಸ್ಯೆ ಸುಜಾತಾ ಎಂಬುವರ ಪತಿ ಜಿವಿ ಶ್ರೀನಿವಾಸ್ ಎಂಬುವರು ಪತ್ನಿಯ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಗ್ರಾಮ ಪಂಚಾಯಿತಿ ಪಿಡಿಒ ಭಾಗ್ಯಲಕ್ಷ್ಮಿ ಮತ್ತು ಕನಮು ವೆಂಕಟರಮಣಪ್ಪ ಅವರ ಸಹಕಾರದೊಂದಿಗೆ ಸದಸ್ಯರ ಅನುಮತಿ ಇಲ್ಲದೆ ಯಾವುದೇ ಅನುಮೋದನೆ ಪಡೆಯದೆ ರಾಮಪ್ಪ ಎಂಬಾತನನ್ನ ತೆಗೆದುಹಾಕಿ ತಾನೇ ಅಕ್ರಮವಾಗಿ ಜಲಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ. 2001ರಲ್ಲಿ ನೇಮಕಗೊಂಡಿದ್ದ ನಾರಾಯಣಸ್ವಾಮಿ ಅವರಿಗೆ ವೇತನ ನೀಡದೆ ಕಿರುಕುಳ ನೀಡಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ನೀಡಿ ಅಕ್ರಮವಾಗಿ ನೇಮಕಗೊಂಡಿರುವ ಜಲಗಾರನನ್ನ ಕೂಡಲೇ ತೆಗೆದುಹಾಕುವಂತೆ ಆದೇಶ ನೀಡಿದ್ರು. ಆದೇಶವನ್ನ ಕಸದ ಬೊಟ್ಟಿಗೆ ಹಾಕಿದ್ದಾರೆ. ಕೂಡಲೇ ಅಕ್ರಮವಾಗಿ ನೇಮಕವಾಗಿರುವ ಜಿವಿ ಶ್ರೀನಿವಾಸ್ ಎಂಬುವರನ್ನ ಗ್ರಾಮ ಪಂಚಾಯಿತಿ ನೌಕರಿಯಿಂದ ವಜಾಗೊಳಿಸಿ ಅವರ ಬದಲಿಗೆ ನಾರಾಯಣಸ್ವಾಮಿ ಅಥವಾ ಪರಿಶಿಷ್ಟ ಜಾತಿಯವರಿಗೆ ಆ ಹುದ್ದೆ ನೀಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಂತರ ಗ್ರಾಮಸ್ಥರು ಮನವಿಯನ್ನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಾರೆಡ್ಡಿಗೆ ನೀಡಿದ್ರ. ದೂರು ನೀಡಿದ ವೇಳೆ ಶ್ರೀನಿವಾಸ್, ನಾಗರಾಜು, ಮಂಜುನಾಥ್, ನಾರಾಯಣಸ್ವಾಮಿ, ವೆಂಕಟೇಶ್, ಕೆಎಂ, ಪವಿತ್ರ, ಚಿಕ್ಕಮುನಿಸ್ವಾಮಿ, ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ರ. ಅದರ ಬಗ್ಗೆ ಯಾವುದಾದ್ರ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದೆ ಅವರನ್ನೇ ಮುಂದುವರಿಸಿಕೊಂಡು ಇವರು ಕೆಲವೊಂದು ರಾಜಕೀಯ ಬಲಾಢ್ಯರ ಮಾತುಗಳನ್ನು ಕೇಳಿಕೊಂಡು ಇವತ್ತು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥ. ಇನ್ನೊಂದು ಇಲ್ಲಿ ಒತ್ತಾಯ ಮಾಡೋದೊಂದೇ, ವಾಟರ್ ಮ್ಯಾನ್ ಕೆಲಸ ಯಾರು ಕೊಡಬೇಕು? ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಯಾರಾಗಿರ್ತಾರೆ ಅವರ ಗಂಡಂದ್ರೆ ಇವತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅವರೇ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರೆ ಆ ಗ್ರಾಮದಲ್ಲಿ ಬಡವರಿಲ್ವಾ? ಇವತ್ತು ನಿಜವಾಗಿ ಕೂಡ ಆ ಗ್ರಾಮದಲ್ಲಿ ಬಡವರಿದ್ದಾರೆ, ಬಡವರಿಗೆ ಕೊಡಿ. ನೀವು ಬಡವರಿಗೆ ಇವತ್ತು ಬಡವರಿಗೆ ಕೊಟ್ಟರೆ ಅದು ಅನುಕೂಲ ಆಗುತ್ತೆ, ಆ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಅಂಥದ್ರಲ್ಲಿ ನೀವು ಇರ್ತಕ್ಕಂಥವರಿಗೆ, ಶ್ರೀಮಂತರಿಗೆ ಮತ್ತು ರಾಜಕೀಯ ಬಲಾಢ್ಯರಿಗೆ ಆ ಕೆಲಸಗಳನ್ನು ಕೊಡುವುದರಿಂದ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ತಕ್ಷಣ ವಾಟರ್ ಮ್ಯಾನ್ ಕೆಲಸದಿಂದ ಜಿವಿ ಶ್ರೀನಿವಾಸರನ್ನು ಕೈ ಬಿಡಬೇಕು, ನಾರಾಯಣಸ್ವಾಮಿ ಅವರನ್ನು ಮುಂದುವರಿಸಬೇಕು. ಇಲ್ಲ ಅಂತ ಇದ್ರೆ ಅವ್ರ ಸ್ಥಾನದಲ್ಲಿ ಬಡವರಿಗೆ ಕೆಲಸ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ನಾವು ಮನವಿ ಮಾಡ್ತಾ ಇದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.